स्वागत है आपका बी न्यूज नेशन में। मैं हूं आबिद हुसैन शेख। सावित्रीबाई फुले फिल्म रिलीज, अभिमानियों का उत्साह। आज बीजापुर के अलंकार सिनेमा थिएटर में देश की प्रथम महिला शिक्षक का सम्मान रखने वाली और महिलाओं में साक्षरता का दीप जलाने वाली सावित्रीबाई फुले के जीवन पर आधारित फिल्म की रिलीज पर इनके अभिमानियों और सावित्रीबाई फुले संगठन के पदाधिकारियों, पूर्व एमएलए अप्पा साहब पट्टन शेट्टी ने सिनेमा टाकीज पहुंचकर इस फिल्म की सराहना करते हुए महिलाओं के लिए सावित्रीबाई फुले का जीवन एक प्रेरणा और संदेश है। इनके आदर्श को अपनाकर देश में शिक्षा के विचारधारा को बढ़ावा देने की बात बताई अप्पा साहब पट्टन शेट्टी ने। ಮೇಡಮ್ ಅವರು ಹೇಳಿದಾಗೆ ಸಂದೇಶ ಸಮಾಜದಲ್ಲಿ ಸಂದೇಶ ಕೊಡುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ವಿ. ಇವತ್ತು ಹಲವಾರು ಚಿತ್ರಗಳನ್ನು ನಾವು ನೋಡಿದ್ವಿ, ನಾವು ಚಿಕ್ಕವರಿಗೆ ಇದುವರೆಗೆ ನೋಡಿದ್ವಿ. ಅಷ್ಟು ಐತಿಹಾಸಿಕ ಜೊತೆನೇ ಹೊಸ ಮಾದರಿ ಸಿನಿಮಾಗಳನ್ನು ಕೂಡ ನೋಡ್ತಾ ಇದ್ದೀವಿ. ಮಕ್ಕಳಲ್ಲಿ ಕೂಡ ಹೋರಾಟ ಭಾವನೆ ಮೂಡಬೇಕು, ಅವರಲ್ಲಿ ಒಂದು ಕಿಚ್ಚು ಹುಟ್ಟಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಈ ರೀತಿ ನಮ್ಮ ಹೋರಾಟಗಾರರಿರ್ಬೋದು, ಇತಿಹಾಸ ನಿರ್ಮಾಣ ಮಾಡೋದಂತಂದರೆ ಇವರು ನಮ್ಮ ದೇಶದ ಮಹಿಳಾ ಪ್ರಥಮ ಶಿಕ್ಷಕಿಯಾಗಿ ಇವರು ಏನು ತಮ್ಮ ಮುಂಚೂಣಿಯನ್ನು ಪ್ರಾರಂಭ ಮಾಡಿದರು. ಅಂಥವರ ಒಂದು ವಿಚಾರಗಳನ್ನು ಮತ್ತು ಅವ್ರ ಇತಿಹಾಸ ಬಗ್ಗೆ ಕೂಡ ಜನರಿಗೆ, ಮಹಿಳೆಯರಿಗೆ ಗೊತ್ತಾಗಬೇಕು. ಯಾಕಂದ್ರೆ ದೇಶ ಹಲವಾರು ತ್ಯಾಗಗಳಿಂದ ಇವತ್ತು ಕಟ್ಟಿದಂಥ ದೇಶ ಇದು. ಹಲವಾರು ಮಹಾನ್ ವ್ಯಕ್ತಿಗಳಿಂದ ರೂಪಿತವಾದಂಥ ದೇಶ. ಈಗಿನ ಜನಾಂಗಕ್ಕೆ ಗೊತ್ತಾಗಂಗಿಲ್ಲ, ಭಾಳಷ್ಟು ಜನರಿಗೆ. ಈಗಿನ ಜನಾಂಗಕ್ಕೆ ಗೊತ್ತಾಗಬೇಕು ಈ ರೀತಿ ಚಿತ್ರಗಳನ್ನು, ಚಲನಚಿತ್ರಗಳನ್ನು. ಯಾಕಂದ್ರೆ ಎಲ್ಲರೂ ನಾಟಕ ಅಂತೂ ಭಾಳ ಮಂದಿ ಹೋಗಂಗಿಲ್ಲ, ಕತೆ ಕೇಳೋಕ್ಕೂ ಆಗಂಗಿಲ್ಲ. ಮತ್ತು ಸಿನಿಮಾಗಳಲ್ಲಿ ನೋಡೋ ಆಸಕ್ತಿ ಕೆಲವರು ಇರ್ತಾರೆ. ಸಿನಿಮಾ ಅಂದರೆ ಏನೋ ಇತ್ತಪ್ಪ ಅನ್ನೋದು ನೋಡ್ಲಿಕ್ಕೆ ಅವಕಾಶ ಇದೆ. ಅದರಿಂದ ಹಲವಾರು ಸಾಮಾಜಿಕವಾದಂಥ ಕೆಲಸ ಮಾಡುವಂಥ ಪ್ರೇರಣೆ ಸಿಗುವಂಥ ಸಂದರ್ಭಗಳು ಈ ರೀತಿ ಚಲನಚಿತ್ರಗಳಲ್ಲಿ ಆಗ್ತವೆ ಅಂತ ವೈಯಕ್ತಿಕವಾದಂಥ ಭಾವನೆ. ಈ ಸಂದರ್ಭದಲ್ಲಿ ತಾವೆಲ್ಲ ಭಾಳಷ್ಟು ಶ್ರಮವನ್ನು ವಹಿಸಿ ಸಿನಿಮಾ ಬಿಡುಗಡೆ ಪ್ರಯತ್ನ ಮಾಡಿ ಪಾಪ ನನಗೆಲ್ಲ ಭೇಟಿಯಾದಾಗ 5-6 ಜನ ಕೂತ್ಕೊಂಡು ಓಡಾಡಿ ನನಗೆ ಗೋಪಾಲವಾಗಿರ್ಬೋದು, ಅಕ್ರಮ ಸಂಪರ್ಕ ಮಾಡಿಕೊಂಡು ಪ್ರಯತ್ನ ಮಾಡಿದರೆ ಯಶಸ್ವಿ ಆಗ್ತದೆ. ಈ ರೀತಿ ನೀವು ಕೂಡ ಏನೊಂದು ನಾನು ಜೈ ಭೀಮ್ ವಂದನೆ ಹೇಳುತ್ತಾ, ನಾನು ನಿರ್ಮಲಾ ಹೊಸಮನಿ ಅಂತ ಹೇಳಿ. ಸಾವಿತ್ರಿಬಾಯಿ ಪಿಕ್ಚರ್ ಇಲ್ಲಿ ಅಲಂಕಾರ ಟಾಕೀಸಲ್ಲಿ ಪ್ರಮೋಟ್ ಆಗಿದೆ. ಇವತ್ತು ಸಾವಿತ್ರಿಬಾಯಿ ಫುಲೆ ಪಿಕ್ಚರ್ ಪ್ರತಿಯೊಂದು ಮಕ್ಕಳು, ಪ್ರತಿ ಹೆಣ್ಮಕ್ಳು ನೋಡ್ಬೇಕಂತ ಹೇಳಿ ನಾವು ಇದ್ರ ಬಗ್ಗೆ ಭಾಳ ಇಷ್ಟಪಟ್ಟು ಈ ಟಾಕೀಸ್ ತರಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಈ ಫಿಲಿಮ್ ನೋಡ್ರಿ. ಈ ಫಿಲಿಮ್ ನೋಡೋದ್ರಲ್ಲಿ ಎಷ್ಟು ಅರ್ಥ ಇದೆ ಅಂತ ಹೇಳಿ ನಿಮ್ಗೆ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಯಾಕಂದರೆ ಈ ಪಿಕ್ಚರಲ್ಲಿ ಪ್ರಥಮ ಬಾರಿ ಕಲಿತಿದ್ದ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅಂತ ಹೇಳ್ತಾ ಇದ್ದೇವೆ ನಾವು. ಸಾವಿತ್ರಿಬಾಯಿ ಫುಲೆಯಿಂದನೇ ಎಲ್ಲ ಹೆಣ್ಮಕ್ಳು ಶಿಕ್ಷಣ ಪಡೆದವರು. ಹಿಂದುಳಿದ ವರ್ಗ ಆಯಿತು, OBC ಆಯಿತು, SC ಜನಾಂಗದವರಾಯಿತು, ಹಾಗೂ ಬುಡಕಟ್ಟು ಜನಾಂಗದವರಾಯಿತು. ಎಲ್ಲರೂ ಇವರು ಅಕ್ಷರ ತಾಯಿ ಅಂತ ಕರೀತಾರೆ ಸಾವಿತ್ರಿಬಾಯಿ ಫುಲೆಗೆ. ಅಕ್ಷರ ತಾಯಿ ಅಂದರೆ ಪ್ರಥಮ ಬಾರಿ ಆಕಿ ಹೆಣ್ಣು ಮಗಳು ಶಾಲೆ ಕಲ್ತಕ್ಕಿ, ಅದಕ್ಕೆ ಅಕ್ಷರ ತಾಯಿ ಅಂತ ಹೇಳಿ ಕರೀತಾರೆ. ನಾವು ಎಲ್ಲರೂ ಸರಸ್ವತಿಗೆ ಪೂಜೆ ಮಾಡ್ತೇವೆ ಪ್ರತಿ ಸಲ. ನಾವು ಪಂಚಮಿಯಲ್ಲಿ ಸರಸ್ವತಿನೂ ಪೂಜೆ ಮಾಡಬೇಕು. ಆದರೂ ಅಕ್ಷರ ತಾಯಿ ತಂದು ನಮ್ಮ ಹೆಣ್ಮಕ್ಳಿಗೆಲ್ಲ ಅಕ್ಷರ ಧ್ಯಾನ ಕೊಟ್ಟಕ್ಕೆ ಸಾವಿತ್ರಿಬಾಯಿ ಫುಲೆ. ಅದಕ್ಕಂಥೇಳಿ ಎಲ್ಲರಿಗೂ ನಾನು ಕೇಳೋದೇನೆಂದ್ರೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಈಗಿನ ಯುವಕರಿಗೆ ಹಾಗೂ ಹೆಣ್ಮಕ್ಳಿಗೆ ಇದು ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಫುಲೆ ಅಂದರೆ ಯಾರು ಅಂತ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ನಮ್ಮ ಜನಾಂಗದವ್ರಿಗೆ ಎಲ್ಲರಿಗೂ ಹೇಳ್ತೀನಿ, ಎಲ್ಲ ಜಾತಿ ಎಲ್ಲ ಜನಾಂಗದವರು ಬತ್ತು ಅವರು ದಯವಿಟ್ಟು ಎಲ್ಲ ಬಂದು ಈ ಫಿಲ್ಮ್ ನೋಡಿ ನಾವು ಅದರಂಗೆ ನಾವು ಹೆಣ್ಮಕ್ಳಿಗೆ ಪ್ರೇರಣೆ ಕೊಡಬೇಕು. ಅದರಂಗೆ ನಾವು ಪ್ರೇರಣೆ ಕೊಟ್ಟು ನಮ್ಮ ಹೆಣ್ಮಕ್ಳನ್ನ ನಾವು ಬೆಳೆಸಬೇಕು. ಆದ್ರೆ ಏನು ಮಾಡಿದ್ರಿ ಸಂಘಟನೆಯಿಂದ ನಾವು ಪ್ರತಿಯೊಂದು ಇದು ಪಿಕ್ಚರ್ ಬಿಡುಗಡೆ ಆಗಬೇಕಾದ್ರೂ ಪಿಕ್ಚರ್ ಡೈರೆಕ್ಟ್ರಿಗೂ ಹಾಗೂ ನಿಸಾರ್ ಭಯ್ಯ ಅಂತೂ ನಮಗೆ ದಿವಸನೇ ಒಂದು 20 ಸಲ ನಿಸಾರ್ ಭಯ್ಯ ಫೋನ್ ಮಾಡಿ ನಮಗೆ ಕರೆಯೋರು. ಇದು ಪಿಕ್ಚರ್ ಹೆಂಗೆ ಪ್ರಮೋಟ್ ಮಾಡ್ತೀರಿ, ಏನು ಮಾಡ್ತೀರಿ ನನಗೆ ಗೊತ್ತಿಲ್ಲ, ಬಂದು ಈ ಪಿಕ್ಚರ್ ಮೊದಲು ಪ್ರಮೋಟ್ ಮಾಡಿರಿ, ದಯವಿಟ್ಟು ನೀವು ಬಡ್ರಿ, ನಾವು ಸಾವಿತ್ರಿಬಾಯಿ ಫುಲೆ ಸಂಘಟನೆದವ್ರು ಅದೇವು ಅಂಥೇಳಿ
ಅದಕ್ಕೆ ಅವ್ರು ನಮಗೆ ಭಾಳ ಒತ್ತು ಕೊಟ್ಟರು, ನಮಗೆ ಅವ್ರು ಭಾಳ ಬೆಂಬಲ ಕೊಟ್ಟರು. ಅವ್ರು ನಮಗೆ ಬೆನ್ನೆಲುವಾಗಿ ನಿಂತಾರಂಥೇಳಿ ಅವ್ರ ಧೈರ್ಯದಿಂದ ನಾವು ಎಲ್ಲ ಕಡೆ ಹೋಗಿ ನಾವು ಎಂ ಬಿ ಪಾಟೀಲ್ ಮನೆಯವ್ರಿಗೆ ಕೂಡ ಹೋಗಿ ಅವ್ರು ಮೊದಲು ನಮಗೆ ಪ್ರೇರಣೆ ಕೊಟ್ಟಿದ್ದೇನು, ಎಂ ಬಿ ಪಾಟೀಲ್ ಮನೆಗೆ ಹೋಗ್ರಿ, ಅವ್ರಿಗೆ ನೀವು ಏನೋ ಒಂದು ಪಿಕ್ಚರ್ ಪ್ರಮೋಟ್ ಮಾಡಿರಿ ಅಂತ ಹೇಳಿ ಕೇಳ್ರಿ, ನೀವು ಅವ್ರು ಏನೇ ಕೊಡಲಿ ನೀವು ಪಿಕ್ಚರ್ ಫ್ರೀಯಾಗಿ ನೀವು ತೋರಿಸ್ರಿ ಹೆಣ್ಮಕ್ಳಿಗೆ ಅಂತಂದರು. ಅವ್ರು ಪ್ರೇರಣೆ ಕೊಟ್ಟಿಂದ ನಾವು ಕೂಡ ಅದೇ ಥರ ಹೋಗಿ ಇವತ್ತು ಒಂದು ದಿವಸ ನಾವು ಪಿಕ್ಚರ್ ಫ್ರೀ ಇಟ್ಟಿದ್ದೇವೆ. ಎಲ್ಲರಿಗೆ ಯಾರೇ ಬರಲಿ ಎಲ್ಲರಿಗೆ ಪಿಕ್ಚರ್ ಫ್ರೀ ಇಟ್ಟಿದ್ದೇವೆ. ಎಂ ಬಿ ಪಾಟೀಲ್ ಅವರು ಕೂಡ ಹಣಕಾಸಿನ ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ. ಆದರೂ ಎಲ್ಲರೂ ನಮಗೆ ಹೆಲ್ಪ್ ಮಾಡಿ ನಮಗೆ ಈ ಪಿಕ್ಚರ್ ಪ್ರಮೋಟ್ ಮಾಡೋಕ್ಕಂತ ಹೇಳಿ ಹೆಲ್ಪ್ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಎಲ್ಲರಿಗೆ ನಾವು ಈ ಮಾಧ್ಯಮದಿಂದ ಒಟ್ಟರಿಗೆ ಧನ್ಯವಾದನೂ ಹೇಳುತ್ತೇವೆ. ಅವ್ರಿಗೂ ಕೂಡ ಧನ್ಯವಾದ, ನಿಸಾರ್ ಭಯ್ಯಾಗೂ ನಾನು ಧನ್ಯವಾದ ಹೇಳುತ್ತೇನೆ. ಯಾಕಂದ್ರೆ ಅವ್ರು ನಮಗೆ ಭಾಳ ಕೈ ಜೋಡಿಸಿ ಅವರು ಇದು ಮಾಡಿದ್ದಾರೆ. ಅವ್ರು ನಿಸಾರ್ ಭಯ್ ಕೂಡ ನಾವು ಧನ್ಯವಾದ ಹೇಳುತ್ತಾ, ಹಾಗೂ ನಮ್ಮ ಸಾವಿತ್ರಿಬಾಯಿ ಫುಲೆ ಪುನಃ ಒಟ್ಟು ಮಹಿಳೆಯರಿಗೆ ಧನ್ಯವಾದ ಹೇಳುತ್ತಾ, ಅವರು ಕೂಡ ನಾನು ಕೈ ಜೋಡಿಸ್ಲಿಕ್ಕಂದ್ರೆ ಇದನ್ನು ಯಶಸ್ವಿಗೊಳಿಸ್ತಿದ್ದಿಲ್ಲ, ಅವ್ರಿಗೂ ಕೂಡ ಧನ್ಯವಾದ ಹೇಳುತ್ತಾ ನಾನು ಜೈಬಿನ ಧನ್ಯವಾದ ಹೇಳುತ್ತಾ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।